ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ತಿತಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಜಚಕ್ರವರ್ತಿನಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಗುರುಗಳ ಪಾದುಕಾ ಆರಾಧನಾ ಮಹೋತ್ಸವದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ. ಗುರುಗಳನ್ನು ನೆನೆಸಿಕೊಳ್ಬೇಕು ಅಂತಂದರೆ ಶ್ರೀಮದ್ ಭಾಗವತದ ಈ ಶ್ಲೋಕವನ್ನೊಮ್ಮೆ ಪಠಿಸಿದರೆ ಸಾಕು, ಥಟ್ಟನೆ ಗುರುಗಳ ನೆನಪಾಗತ್ತೆ. ಗುರುಗಳು ತಮ್ಮ ಉಪನ್ಯಾಸ ಕಾರ್ಯದಲ್ಲಿ ಮಂಗಳಾಚರಣೆಯನ್ನು ಇದೇ ಶ್ಲೋಕದಿಂದ ಮಾಡ್ತಾಯಿದ್ರು. ಧ್ರುವ ಮಹಾರಾಜರು ಇನ್ನೂ ಪುಟ್ಟ ಬಾಲಕ, ಸುಮಾರು 5 ವರ್ಷದ ವಯಸ್ಸು, ಮಲತಾಯಿಯ ಬಿರುನುಡಿಗೆ ನೊಂದು ಅತುಕೋತಾ ಬಂದಾಗ ತಾಯಿ ಸುನೀತಿ ಇಂತಹ ಉಪದೇಶವನ್ನು ನೀಡಿದ್ಲು. ಮಾಮಂಗಲಂ ತಾತ ಪರೇಶು ಮಂಸ್ತಾಹ, ಮತ್ತೊಬ್ಬರಿಗೆ ಕೇಡು ಬಗೆಯಲಿಕ್ಕೆ ಹೋಗಬೇಡ. ಆಕೆ ಅಂದಿರತಕ್ಕಂತಹ ಮಾತಿನಲ್ಲಿ ಏನು ಒಳ್ಳೆಯ ಅಂಶ ಇದೆ ಅದನ್ನು ಸ್ವೀಕಾರ ಮಾಡು. ಆರಾಧಯ ಅಧೋಕ್ಷಜ ಪಾದಪಂಕಜಂ, ಕಾಡಿಗೆ ಹೋಗಿ ತಪಸ್ಸು ಮಾಡು, ಭಗವಂತನ ಓರಿಸಿಕೊ. ತಾಯಿಯೊಬ್ಬಳು ಸಾಮಾನ್ಯ ತಾಯಿಯಲ್ಲ, ಪಟ್ಟದ ರಾಣಿ. ತನ್ನ ಮಗುವಿಗೆ, ಮಗು ಇನ್ನೂ 5 ವರ್ಷದ ವಯಸ್ಸು, ಆ ವಯಸ್ಸಿನಲ್ಲಿ ಕೊಟ್ಟಿರತಕ್ಕಂಥ ಉಪದೇಶ. ಧ್ರುವಕುಮಾರರು ಕಾಡಿಗೆ ಹೋಗಿ ತಪಸ್ಸು ಮಾಡಿದರು. ಅವರ ದೃಢ ಸಂಕಲ್ಪವನ್ನು ಕಂಡು ನಾರದರೆ ಮಾರ್ಗದರ್ಶನ ಮಾಡಿದರು. ನಾರದರ ಮಾರ್ಗದರ್ಶನದಲ್ಲಿ ತಪಸ್ಸು ಮಾಡಿದರೆ ಭಗವಂತ, ಕಠಿಣವಾದ ತಪಸ್ಸದು, ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಮನೆಯಲ್ಲಿ ಮಕ್ಕಳು ತಿಂಡಿ ಕೊಡು, ಹಾಲು ಕೊಡು, ಹಾಲು ಕೊಡು, ತಿಂಡಿ ಕೊಡು ಅಂತ ಹೇಳಿಕೊಂಡು ಅಳುವ ವಯಸ್ಸಿಗೆ ಕಠಿಣವಾಗಿರತಕ್ಕಂಥ ಉಪವಾಸ ವ್ರತವನ್ನು ಮಾಡಿಕೊಂಡು ಆ ಭಗವದ್ಧ್ಯಾನ ಮಾಡಿದ್ದಾರೆ. ಭಗವಂತ 7 ತಿಂಗಳಲ್ಲಿ ಒಲಿದು ಬಿಟ್ಟ. ಒಳಗೆ ಯಾವ ಭಗವಂತನನ್ನು ಧ್ಯಾನಿಸ್ತಾ ಇದ್ದಾರೋ ಹೊರಗೆ ಪ್ರತ್ಯಕ್ಷನಾಗಿ ನಿಂತಿದ್ದಾನೆ. ಆದರೆ ಧ್ರುವಕುಮಾರರು ಇನ್ನೂ ಅಂತರ್ಮುಖಿಯಾಗಿ ಒಳಗೇನೆ ಧ್ಯಾನ ಮಾಡ್ತಾ ಇದ್ದಾರೆ. ಮಹಾಮಹಾ ಋಷಿಮುನಿಗಳೆಲ್ಲ ಭಗವಂತ ಯಾವ ಕಾಣ್ತಾನೆ 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 ಅಂತ ತಪಸ್ಸು ಮಾಡಿ ಕಾಯ್ತಾ ಇದ್ದರೆ ಸಿಗದ ಭಗವಂತ ಇಲ್ಲಿ ಭಗವಂತ ಕಾಯ್ತಾ ಇದ್ದಾನೆ, ಮಗು ಯಾವ ಕಣ್ತರೆಯುತ್ತೆ ಅಂತ ಹೇಳಿಕೊಂಡು ಯಾವಾಗ ಇವನಿಗೆ ದರ್ಶನ ಕೊಟ್ಟೇನು? ಒಳಗಿನ ರೂಪವನ್ನು ಭಗವಂತನೇ ಮರೆಮಾಚಿದ ಇದ್ದಕ್ಕಿದ್ದಂತೆ. ಮಗು ಕಣ್ತೆರೆಯಲಿ ಅಂತ ಇದ್ದಕ್ಕಿದ್ದಂತೆ ಒಳಗಿನ ರೂಪ ಕಣ್ಮರೆಯಾದಾಗ ಗಾಬರಿ ಬಿದ್ದು ಕಣ್ತೆರೆದರೆ ಎದುರಲ್ಲೇ ಭಗವಂತ ನಿಂತಿದ್ದಾನೆ. ಉಂಟಾದ ಗಾಬರಿ ಮಾತು ಹೊರಬೀಳ್ತಾ ಇಲ್ಲ, ನಿಂತು ಹೋಯಿತು. ಮಗುವಿನ ಸ್ಥಿತಿಯನ್ನು ಗಮನಿಸಿದ ಭಗವಂತನೇ ಶಂಖವನ್ನು ಕಪೋಲಕ್ಕೆ ಸ್ಪರ್ಶ ಮಾಡಿಸಿದರೆ ಮಾತು ಹೊರಬತ್ತು. ಹೊರಬಂದ ಮಾತು ನೀವು ಆಡುವ ಮಾತಿನಂತೆ ಇರಲಿಲ್ಲ, ಭಗವಂತನ ಸ್ತೋತ್ರವೇ ಆಗಿತ್ತು. ಏನು ತಾನು ಅನುಭವಿಸ್ತಾ ಇದ್ದೇನೆ, ಭಗವಂತ ಅನುಗ್ರಹವನ್ನು ಮಾತಿನ ಮೂಲಕ ಹೊರಹಾಕಿದರು. ಭಗವಂತ ಮಾತು ವಾಗಿಂದ್ರೆ ಸುಪ್ತವಾಗಿತ್ತು. ನೀವು ಒಳಗೆ ಹೋಗಿ ಪ್ರವೇಶ ಮಾಡಿ ಪ್ರೇರಣೆ ನೀಡಿದ್ದರಿಂದಾಗಿ ಮಾತು ಹೊರಬೀಳ್ತಾ ಇದೆ. ಅದು ಮಾತೊಂದೇ ಅಲ್ಲ, ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್, ಕರಚರಣಾದಿ ಸಕಲಾವಯವಗಳು ಸಕಲೇಂದ್ರಿಯಗಳು ಇವತ್ತು ಪ್ರವೃತ್ತಿ ಮಾಡ್ತಾ ಇದ್ದಾವೆ ಅಂತಂದರೆ ಭಗವಂತ ಒಳಗೆ ನೀನಿಂದು ಪ್ರೇರಣೆ ನೀಡಿದ್ದರಿಂದಾಗಿ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಭಗವಂತ ಅನುಗ್ರಹವನ್ನು ಅನುಭವಿಸಿಕೊಂಡು ಅದನ್ನು ಭಗವಂತನ ಮುಂದೆ ನಿವೇದಿಸಿಕೊಳ್ತಾ ಇದ್ದಾರೆ. ಅವರ ಆ ಮಾತು ಅದು ಭಗವಂತನ ಸ್ತೋತ್ರವಾಗಿ ಪರಿಣಮಿಸಿತು.
ಗುರುಗಳು ನಮ್ಮೆಲ್ಲರಿಗೂ ಕೂಡ ಈ ಮಾತಿನ ಮೂಲಕ ಭಗವಂತನ ಎಚ್ಚರ ನಮಗೆ ಹೇಗೆ ಜೀವನದಲ್ಲಿ ಹೆಜ್ಜೆ 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 ಹೆಜ್ಜೆಗೂ ಇರಬೇಕು. ಶ್ರೀಮದ್ ಆಚಾರ್ಯರು ಉಪದೇಶ ಮಾಡಿದ್ದರು, ಕುರು ಭುಂಕ್ಷಚ ಕರ್ಮ ನಿಜನ್ ನಿಯತಂ ಹರಿಪಾದ ವಿನಮ್ರತೆಯ ಸತತಂ. ದೇವರ ಸ್ಮರಣೆ ಎಲ್ಲರೂ ಮಾಡ್ತೇವೆ, ಧಾರ್ಮಿಕರು ಅನಿಸಿಕೊಂಡವರು ದಿವಸಕ್ಕೊಂದು ಅರ್ಧ ಗಂಟೆ 1 ಗಂಟೆ ಸಾಲದು. ಏನು ಕರ್ತವ್ಯ ಮಾಡುವಾಗಲೂ ಹರಿಸ್ಮರಣೆ ಇರಲಿ, ಏನು ಸುಖಭೋಗಗಳನ್ನು ಉಣ್ಣುವಾಗಲೂ ಕೂಡ ಹರಿಸ್ಮರಣೆ ಇರಲಿ. ಯಾಕೆಂದರೆ ಭಗವಂತ ನಮ್ಮೊಳಗೆ ನಿಂತುಕೊಂಡಿದ್ದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ನಮ್ಮಿಂದ ಏನು ಕೆಲಸ ನಡೀತಾ ಇದೆ ಒಳಗೆ ನಿಂತು ಭಗವಂತದನ್ನು ಮಾಡಿಸ್ತಾ ಇದ್ದಾನೆ. ಏನು ಸುಖಭೋಗಗಳನ್ನು ಉಣ್ತಾ ಇದ್ದೇವೆ ಭಗವಂತ ಒಳಗೆ ನಿಂತು ಆ ಕಾರ್ಯವನ್ನು ಮಾಡಿಸಿಲ್ಲ ಅಂತಂದರೆ ಉಣ್ಣುವ ಭಾಗ್ಯವೂ ಯೋಗವೂ ಕೂಡ ಶಕ್ತಿಯೂ ನಮಗೆ ಇಲ್ಲ. ಆ ರೀತಿ ಭಗವಂತನ ಚಿಂತನೆ ಎದ್ದಾಗ ಕೂತಾಗ ಎಲ್ಲ ಕಾಲದಲ್ಲೂ ನಿರಂತರವಾಗಿರಲಿ ಅಂತ ಗುರುಗಳೇನು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಗುರುಗಳ ಆ ಮಾರ್ಗದರ್ಶನವನ್ನು ಸದಾ ನಾವು ಹೃದಯದಲ್ಲಿಟ್ಟುಕೊಂಡು ಅದರಂತೆ ನಡೆಯೋಣ. ಎಲ್ಲರಿಗೂ ಕೂಡ ಹರಿಗುರುಗಳ ಅನುಗ್ರಹ ಶ್ರೀರಕ್ಷೆ ನಿರಂತರ ಇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಈ ಬಾರಿಯ ಹುಬ್ಬಳ್ಳಿಯಲ್ಲಿ ನಡೆದಂತಹ ಗುರುಗಳ ಈ ಆರಾಧನಾ ಮಹೋತ್ಸವ ಅತ್ಯುತ್ತಮ ರೀತಿಯಲ್ಲಿ ನಡೆಯಿತು ಅಂತ ನಾವು ತುಂಬ ಖುಷಿ ಪಡ್ತಾ ಇದ್ದೇವೆ. ಗುರುಗಳ ಸ್ತೋತ್ರದಲ್ಲಿ ತಪಸ್ವಾಧ್ಯಾಯ ನಿರತಂ ಅಂತಿದೆ. ಸ್ವಾಧ್ಯಾಯ ನಿರತಂ, ತಾವು ಮಾತ್ರ ನಿರತರಾಗಿದ್ದದ್ದಲ್ಲ, ತಮ್ಮ ಶಿಷ್ಯವರ್ಗಕ್ಕೂ ಕೂಡ ಅಂತಹ ಅನುಗ್ರಹವನ್ನು ಅವರು ಮಾಡಿದ್ದಾರೆ. ಸತ್ಯಮೂರ್ತಿ ಆಚಾರ್ಯರು ಇವತ್ತು ಸಾವಿರಾರು ಮಂದಿಯನ್ನು ಸೇರಿಸಿ ಇಲ್ಲಿ ಏನು ಆರಾಧನೆ ಮಾಡಿದ್ದೀರಿ, ಇಬ್ಬರು ವಿದ್ಯಾರ್ಥಿಗಳನ್ನು ಎಲ್ಲಿಯ ದೆಹಲಿ ಎಲ್ಲಿಯ ಹುಬ್ಬಳ್ಳಿ, ಅದು ಕೇವಲ ಏನು ಆನ್ಲೈನ್ ಮೂಲಕ ಅಧ್ಯಯನ ಮಾಡಿರುವ ವಿದ್ಯಾರ್ಥಿಗಳು ಒಂದು ಅಕ್ಷರವೂ ಎಡವದಂತೆ ಅವರನ್ನು ಸಿದ್ಧಗೊಳಿಸಿದ್ದು ಗುರುಗಳ ಪರಿಪೂರ್ಣ ಅನುಗ್ರಹ ಅವರ ಮೇಲೆ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅವರ ಶ್ರಮ ಏನು ಅನ್ನೋದನ್ನು ನಾವು ವಿದ್ಯಾರ್ಥಿಗಳಲ್ಲಿ ಕಂಡೆವು. ಆ ವಿದ್ಯಾರ್ಥಿಗಳು ಅಷ್ಟೇ, ಕನ್ನಡ ನಾಡಿನಲ್ಲೇ ಇರುವ ವಿದ್ಯಾಪೀಠಗಳಲ್ಲಿ ಏನಾಗತ್ತೆ, ಕನ್ನಡದ ಆಡುಭಾಷೆಯೇ ಶಾಸ್ತ್ರಪಾಠಕ್ಕೂ ಕೂಡ ಬಳಕೆಯಾಗಿ ಸಂಸ್ಕೃತ ಸ್ವಲ್ಪ ಹಿಂದುಳಿದು ಬಿಡುತ್ತೆ. ಆದರೆ ದೂರದ ಹಿಂದಿ ಮಾತನಾಡುವ ವಿದ್ಯಾರ್ಥಿಗಳು ಎಷ್ಟನೇ ವರ್ಷ ಅವರು 6ನೇ ವರ್ಷಕ್ಕೆ ಅಸ್ಖಲಿತವಾಗಿ ಸಂಸ್ಕೃತದ ಮಾತಿನಿಂದ ಶಾಸ್ತ್ರದ ವಿವರಣೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಆ ವಿದ್ಯಾರ್ಥಿಗಳಲ್ಲಿ ಇರತಕ್ಕಂತಹ ನಿಷ್ಠೆ ನಾವು ಖಂಡಿತ ಮೆಚ್ಚಬೇಕು. ಗುರುಗಳ ದೂರದೃಷ್ಟಿ, ಅಲ್ಲಿರ್ತಕ್ಕಂತಹ ಆ ಮಕ್ಕಳಲ್ಲಿ ಇಂತಹ ಒಂದು ಶಕ್ತಿ ಇದೆ, ಅದನ್ನು ನಾವು ಬೆಳಗಬೇಕು ಅಂತ ಹೇಳಿಕೊಂಡು ಆ ವಿದ್ಯಾರ್ಥಿಗಳಿಗೂ ಅಲ್ಲಿ ಒಂದು ವಿದ್ಯಾಪೀಠವನ್ನು ಮಾಡಿದ್ರಲ್ಲ. ಇಬ್ಬರು ವಿದ್ಯಾರ್ಥಿಗಳಲ್ಲ, ಬಂದದ್ದು ಇಬ್ಬರಷ್ಟೇ. ಎಷ್ಟು ಮಂದಿ ವಿದ್ಯಾರ್ಥಿಗಳಿದ್ದಾರಲ್ಲಿ? 150 ವಿದ್ಯಾರ್ಥಿಗಳು. ಇಂತಹ 150 ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮತ್ತೆ ಆ ಕಡೆ ಉತ್ತರ ಭಾರತದವರು. ಗುರುಗಳು ಮಾಡಿದ ಆ ಅನುಗ್ರಹವನ್ನು ಸತ್ಯಮೂರ್ತಿ ಆಚಾರ್ಯರು ಇವತ್ತು ಹುಬ್ಬಳ್ಳಿ ಜನತೆ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಇದು ಗುರುಗಳಿಗೆ ಕೊಡುವಂತಹ ದೊಡ್ಡ ಒಂದು ಗುರು ಕಾಣಿಕೆ. ಉಪನ್ಯಾಸದಲ್ಲಿ ಮಾತಲ್ಲಿ ಏನು ಬೇಕಾದ್ದು ಹೇಳಬಹುದು, ಆದರೆ ಇದು ಬರೀದೆ ಮಾತಿನಲ್ಲಿ ಅಲ್ಲ, ನೋಡಿ ಹೀಗಿದ್ದಾರೆ ಅಂತ ಹೇಳಿಕೊಂಡು ತೋರಿಸಿಕೊಟ್ಟರು ಗುರುಗಳಿಗೆ ಕೊಟ್ಟಂತಹ ದೊಡ್ಡ ಗುರುಗಾಣಿಕೆ. ಇದು ದೊಡ್ಡ ಗುರುಗಾಣಿಕೆ. ಈ ವಿದ್ಯಾರ್ಥಿಗಳ ಅಭ್ಯಾಸವನ್ನು ಗಮನಿಸಿ ಇವತ್ತು ಬಂದಿರತಕ್ಕಂಥ ಇನ್ನೊಬ್ಬ ವಿದ್ವಾಂಸರು ನಮ್ಮ ಅನಂತ ಆಚಾರ್ಯರು
ಹೈದರಾಬಾದ್ನ ಸಿಕಂದ್ರಾಬಾದಲ್ಲಿ ಸೈನಿಕ ಪುರಿಯಲ್ಲಿ ಅಲ್ಲೂ ಒಂದು ಗುರುಕುಲ ನಡೀತಾ ಇದೆ. ಮುಂದಿನ ವರ್ಷ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಹೇಗೆ ತಯಾರು ಮಾಡ್ತೇವೆ, ಸಮಾಜದ ಮುಂದೆ ತೋರಿಸ್ತೇವೆ ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿದರು. ಇಂತಹ ಸ್ಫೂರ್ತಿ ಇವತ್ತಿನ ಈ ಆರಾಧನೆಯಿಂದ ದೊರಕಿದೆ. ನಮ್ಮ ವಿಠೋಬಾಚಾರ್ಯರು ಅಲ್ಲಿ ನಿಂತು ಯೋಜಕಸ್ತತ್ರ ದುರ್ಲಭ ಅಂತ ಹೇಳ್ತೇವೆ. ಯೋಜಕಸ್ತತ್ರ ದುರ್ಲಭ ಎಲ್ಲ ಇದೆ. ಅವರನ್ನೆಲ್ಲ ಒಂದೆಡೆ ಸೇರಿಸಿ ಹೀಗೆ ವ್ಯವಸ್ಥೆ ಮಾಡೋದೇನಿದೆಯಲ್ಲ, ಇದು ದೊಡ್ಡ ಕೆಲಸ. ಇದು ಒಂದು ದೊಡ್ಡ ಕೆಲಸ. ದೂರದ ದೆಹಲಿ ನಾವು ಗಮನಿಸಿ, ಮೇಲೆ ಇಲ್ಲಿ ಕೂತಾಗ 4-5 ಬಟ್ಟೆಗಳನ್ನು ಹಾಕೊಂಡಿದ್ದೇವೆ. ದೆಹಲಿಯಲ್ಲಿ ಅದು -ಡಿಗ್ರಿಯಲ್ಲೇ ಹೆಚ್ಚು ದಿವಸಗಳಿರುತ್ತವೆ. ಅದಕ್ಕೋಸ್ಕರವೇ ನಮ್ಮಲ್ಲಿ ಬೇಸಿಗೆ ರಜೆ ಅಂತ ಆದರೆ ಅಲ್ಲಿ ಚಳಿಗೆ ರಜೆ ವಿದ್ಯಾರ್ಥಿಗಳಿಗೆ. ಒಂದೆಡೆ ವಿಪರೀತವಾದ ಚಳಿ, ಇನ್ನೊಂದು ಸಮಯದಲ್ಲಿ ವಿಪರೀತವಾದ ಬಿಸಿ, ಏನು 50 ತನಕೂ ಹೋಗುತ್ತೆ. ಈಗ ಮೈನಸ್ಗೆ ಬಂದರೆ ಆವಾಗ 50ಕ್ಕೂ ಹೋಗಿರುತ್ತೆ. ಇಂತಹ ಏನು ವಿರುದ್ಧವಾಗಿರತಕ್ಕಂತಹ ವಾತಾವರಣದ ನಡುವೆ ಸಾಕಪ್ಪ ನಾವು ಊರಲ್ಲೇ ಆರಾಮಾಗಿದ್ದು ಬಿಡ್ತೇವೆ ಅಂತ ಅನ್ನೋರು ಬಹಳ ಮಂದಿ ಇಲ್ಲ. ಗುರುಗಳ ಸಂಕಲ್ಪ ಏನಿದೆ ಅದನ್ನು ನಾವು ಈಡೇರಿಸಬೇಕಾದ ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು ವಿಠೋಬಾಚಾರ್ಯರು ಆ ಊರಲ್ಲಿ ಇದ್ದುಕೊಂಡು ಅಧ್ಯಾಪಕರು ಸಿಗೋದು ಬಹಳ ಕಷ್ಟ. ಆದರೆ ಇವತ್ತು ಆನ್ಲೈನ್ ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನು ಬಳಸಿಕೊಂಡು ಆದರೂ ಸರಿ ವಿದ್ಯಾರ್ಥಿಗಳ ಶ್ರಮ ಏನು ಅನ್ನೋದನ್ನು ತೋರಿಸಬೇಕು ಅಂತ ಹೇಳಿಕೊಂಡು ಅವರ ಆ ವಿದ್ಯಾರ್ಥಿಗಳ ಅಧ್ಯಯನದ ಆಸಕ್ತಿ ಏನಿದೆ ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕು ಅಂತ ಹೇಳಿಕೊಂಡು ಹುಬ್ಬಳ್ಳಿಯ ವಿದ್ವಾಂಸರು ಇನ್ನೂ ಅನೇಕ ಮಂದಿ ಹೀಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ಅವರ ಸೇವೆಯನ್ನು ಪಡೆದುಕೊಂಡು ಆನ್ಲೈನಲ್ಲಿ ಪಾಠ ಮಾಡಿಸಿ ಅವರ ಶ್ರಮವನ್ನು ಇವತ್ತು ತೋರಿಸಿದ್ದಾರೆ. ಅಂತಹ ವಿಠೋಬಾಚಾರ್ಯರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಈ ಎಲ್ಲ ಇದರಿಂದಾಗಿ ಇವತ್ತಿನ ಈ ಬಾರಿಯ ಆರಾಧನೆಗೆ ದೊಡ್ಡ ಮೆರುಗು ಬಂತು. ಗುರುಗಳಿಗೆ ಅತ್ಯಂತ ಸಂತೋಷವಾಗಿದೆ ಅಂತ ಭಾವಿಸ್ತಾ ಇದ್ದೇವೆ. ಮತ್ತಿದು ನಡೀತಾ ಇರುವಂಥದ್ದು ರಾಯರ ಸನ್ನಿಧಾನದಲ್ಲಿ. ಇದೆಷ್ಟೆಲ್ಲ ರಾಯರ ಸನ್ನಿಧಾನದಲ್ಲಿ ನಡೀತಾ ಇದೆ. ಈಗ ತಾನೇ ಆಚಾರ್ಯರು ಬಂದು ಅಂದರು, ಇಲ್ಲಿ ನಾವು 1 2 ಅಲ್ಲ ವರ್ಷದ ಉದ್ದಕ್ಕೂ ಕೂಡ ಹೀಗೆ ಉತ್ಸವಗಳನ್ನು ಮಾಡ್ತಾ ಇರ್ತೇವೆ, 5 ಉತ್ಸವಗಳು ಮಾಡ್ತೇವೆ ಅಂತ ಇವ ತಾನೇ ಬಂದು ಹೇಳಿ ಹೋದರು. ರಾಯರ ಕರುಣೆ, ರಾಯರ ಅನುಗ್ರಹವು ಆ ಮಕ್ಕಳಿಗೆ ವಿಶೇಷವಾಗಿ ದೊರೆಯಲಿ ಅಂತ ನಾವು ಹರಿಗುರುಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆ ವಿದ್ಯಾರ್ಥಿಗಳಲ್ಲಿ ಎಂಥ ಆಸಕ್ತಿ ಅದನ್ನು ನಾವೆಲ್ಲ ಕಂಡಿದ್ದೇವೆ. ಎಲ್ಲ ಗೃಹಸ್ಥರ ಹರಕೆ ಆ ವಿದ್ಯಾರ್ಥಿಗಳ ಮೇಲೆ ಸದಾ ಇರಲಿ ಅಂತ ನಾವು ಬಯಸ್ತಾ ಇದ್ದೇವೆ. ಮಂತ್ರಾಲಯ ಮಠದ ಶ್ರೀಗಳವರು ಇಂತಹ ಎಲ್ಲ ಕಾರ್ಯಗಳಿಗೆ ತಮ್ಮ ವಿಶಾಲ ಹೃದಯದಿಂದ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರ ಆ ಅಂತಃಕರಣ ಕೂಡ ನೆನೆದು ಅಭಿನಂದಿಸ್ತಾ ನೆರೆದಿರುವ ಸಕಲ ಭಕ್ತರಿಗೆ ಭಗವದ್ ಅನುಗ್ರಹ ಪ್ರಾರ್ಥಿಸಿ, ಸತ್ಯಮೂರ್ತಿ ಆಚಾರ್ಯರು ಗುರುಗಳ ಆದರ್ಶ ಏನಿದೆ ಅದನ್ನು ತಮ್ಮ ಬದುಕಿನಲ್ಲಿ ತೋರಿಸ್ತಾ ಇರುವಂಥ ಅನೇಕ ಬಗೆಯ ಸಮಾಜಮುಖಿ ಕಾರ್ಯಗಳು ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳನ್ನು ಕರೆದು ಇವತ್ತಿಲ್ಲಿ ಸನ್ಮಾನ ಮಾಡಿದರು. ಗುರುಗಳ ಸೇವೆಯನ್ನು ಮಾಡಿದಂತಹ ಸುಬ್ರಹ್ಮಣ್ಯ ಪರಂಬಳ್ಳಿ ಮೊದಲಾಗಿರ್ತಕ್ಕಂಥವರನ್ನೆಲ್ಲ ಕರೆದು ಅವರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ, ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅಂತಹ ಆ ಗುರುಗಳ ಸೇವೆಯಲ್ಲಿ ನಿರತರಾಗಿರತಕ್ಕಂತಹ ಎಲ್ಲರಿಗೂ ಕೂಡ, ಆದರ್ಶವನ್ನು ಬದುಕನ್ನು ಪಾಲಿಸ್ತಾ ಇರತಕ್ಕಂಥ ಎಲ್ಲರಿಗೂ ಕೂಡ ಹರಿಗುರುಗಳ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಅವರು ನಮ್ಮ ಮೇಲೆ, ಶಿಷ್ಯರ ಮೇಲೆ ಅತ್ಯಂತ ಕಾರುಣ್ಯ. ಗುರುಗಳಿಗೆ ಅವರ ಎಷ್ಟೋ ಸಮಯ ಅಂದರೆ ಅವರು ಬೆಳಿಗ್ಗೆನಿಂದ ತುಂಬ ಒತ್ತಡದಲ್ಲಿ ನಮ್ಮ ಕರೆಗೆ ಇಲ್ಲಿ ತನಕ ಬಂದು ನಾವು ಮಾಡುವ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ, ನೀವು ಮಾಡಿದ್ದು ಸಣ್ಣದಲ್ಲ, ಇದು ಬೆಟ್ಟದಷ್ಟು, ನಾವು ಮಾಡಿದ್ದೇನೂ ಇಲ್ಲ, ಬರೀ ಸಾಸಿವೆ ಕಾಳಿನಷ್ಟು ಕೆಲಸ ಮಾಡಿರ್ತೀವಷ್ಟೇ. ಆದರೆ ಗುರುಗಳು ನೀವು ಮಾಡಿದ್ದು ಬೆಟ್ಟದಷ್ಟು ಎತ್ತರದ ಕೆಲಸವನ್ನು ಮಾಡಿದ್ದೀರಿ ಅಂತ ಅವರ ಅನುಗ್ರಹ ಸಂದೇಶದ ಮೂಲಕ ನಮಗೆ ಮತ್ತೊಮ್ಮೆ ನೀವು ಮಾಡ್ತಿರುವಂಥ ಬೆಟ್ಟದ ಕೆಲಸ ಇದು ಅಂತ ನಮಗೆ ಹೇಳೋದ್ರ ಮೂಲಕ ನಮಗನಿಸ್ಬೇಕು ಒಂದು ಸರ್ತಿ ಇನ್ನೂ ನಾವು ಹೆಚ್ಚು ಮಾಡಬೇಕು ಅಂತ. ಅವರ ಅನುಗ್ರಹದಿಂದ ಇದೇ ರೀತಿ ಸದಾ ಕಾಲವೂ ಕೂಡ ಆಚಾರ್ಯರ ಸೇವೆಯನ್ನು ಮಾಡುವ, ಶಾಸ್ತ್ರದ ಸೇವೆಯನ್ನು ಮಾಡುವ ಭಾಗ್ಯ ನಮಗೆ ನಿಮ್ಮ ಅನುಗ್ರಹದಿಂದ ಸಿಗಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಗುರುಗಳು ಅವರಿಗೆ ಭಾಳ ಶ್ರಮ ಕೊಟ್ಟಿದ್ದೇವೆ, ಅದಕ್ಕೆ ಕ್ಷಮೆಯನ್ನು ಯಾಚಿಸ್ತೇನೆ. ಯಾಕೆಂದರೆ ಅವರು ದೂರದಿಂದ ಬರುವಾಗ ಮಧ್ಯದಲ್ಲಿ ಫೋನ್ ಮಾಡ್ತಾ ಇದ್ದೆ ಸೆಕ್ರೆಟರಿ ಅವರಿಗೆ, ಎಲ್ರಿಗೂ ಕೂಡ ಬೇಗ ಬನ್ನಿ ಅಂತ.
ಅದು ಒತ್ತಡದಲ್ಲಿ ಪಾಪ ಅವರಿಗೆ ಅಷ್ಟು ತೊಂದರೆ ಕೊಟ್ಟಿದ್ದೀನಿ. ಆದರೂ ಗುರುಗಳು ಸಂತೋಷದಿಂದ ನಮ್ಮನ್ನು ಹರಸಿದ್ದಾರೆ. ಅಂತಹ ಗುರುಗಳಿಗೆ ನಾವು ಎಷ್ಟು ನಮಸ್ಕಾರಗಳನ್ನು ಹೇಳಿದರೂ ಸಾಕಾಗಲಿಕ್ಕಿಲ್ಲ, ಏನು ಹೇಳಿದರೂ ಸಾಕಾಗಲಿಕ್ಕಿಲ್ಲ. ಒಂದೇ ಮಾತು, ಭೂಯಿಷ್ಟಾಂತೆ ನಮ ಉಕ್ತಿಂಬಿದೇಮ ಅಂತ ಹೇಳಬಲ್ಲೆವು. ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ